ಪಾಕ್ ಸೇನೆಯ ಬೆಂಗಾವಲು ಪಡೆ ಮೇಲೆ ಬಲೂಚ್ ಆರ್ಮಿ ದಾಳಿಯನ್ನು ನಡೆಸಿದ್ದು 10ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಒಟ್ಟಾರೆಯಾಗಿ ಬಲೂಚ್ ಲಿಬರೇಷನ್ ಆರ್ಮಿಯಿಂದ ಐಇಡಿ ದಾಳಿ ನಡೆಸಿದ್ದು, ರಿಮೋಟ್ ಕಂಟ್ರೋಲ್ಡ್ ಐಇಡಿ ದಾಳಿ ನಡೆಸಿದ ಬಿಎಲ್ಎ ಆಕ್ರಮಿತ ಪಾಕಿಸ್ತಾನಿ ಸೇನೆಯ 10 ಸಿಬ್ಬಂದಿ ಹತ್ಯೆಯಾಗಿದ್ದು, ಈ ದಾಳಿಯಲ್ಲಿ ಪಾಕ್ ಸೇನಾ ವಾಹನವು ಕೂಡ ಫಿನಿಶ್ ಆಗಿದೆ. ಕ್ವೆಟ್ಟಾದ ಉಪನಗರದ ಮಾರ್ಗತ್ನಲ್ಲಿ ನಡೆದ ಐಇಡಿ ದಾಳಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ 26 ಸಾಮಾನ್ಯ ನಾಗರಿಕರನ್ನ ಪ್ರವಾಸಿಗರನ್ನ ಹತ್ಯೆ ಮಾಡಿದ ಘಟನೆಯಲ್ಲಿ ಪಾಕಿಸ್ತಾನದ ಕೈವಾಡ ಇರುವುದು ಗೊತ್ತಾದ ಬೆನ್ನಲ್ಲೆಯೇ ಪಾಕಿಸ್ತಾನಕ್ಕೆ ಯುದ್ಧಾತಂಕ ಶುರುವಾಗಿದ್ದು, ಪಾಕ್ ಸೇನೆ ಬೆಂಗಾವಲು ಪಡೆ ಮೇಲೆ ಬಲೂಚ್ ಆರ್ಮಿ ದಾಳಿಯನ್ನ ನಡೆಸಿದೆ. ಈ ದಾಳಿಯಲ್ಲಿ ಆಕ್ರಮಿತ ಪಾಕಿಸ್ತಾನಿ ಸೇನೆಯ 10 ಸಿಬ್ಬಂದಿಯ ಹತ್ಯೆಯಾಗಿದೆ. ಬಲೂಚ್ ಲಿಬರೇಷನ್ ಆರ್ಮಿಯಿಂದ ಐಇಡಿ ದಾಳಿಯನ್ನ ನಡೆಸಿದ್ದು, ಆಕ್ರಮಿತ ಪಾಕಿಸ್ತಾನಿ ಸೇನೆಯ 10 ಸಿಬ್ಬಂದಿಯನ್ನು ಹತ್ಯೆ ಮಾಡಲಾಗಿದೆ. ಈ ದಾಳಿಯಲ್ಲಿ ಪಾಕ್ ಸೇನಾ ವಾಹನವು ಕೂಡ ಧ್ವಂಸವಾಗಿದ್ದು, ಕ್ವೆಟ್ಟಾದ ಉಪನಗರ ಮಾರ್ಗತ್ನಲ್ಲಿ ಐಇಡಿ ದಾಳಿಯನ್ನ ನಡೆಸಿದೆ.